ಗೈಸ್, ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಈ ಒಂದು ಅಪ್ಡೇಟಲ್ಲಿ ಏನಿದೆ ಹೊಸ ಫೀಚರ್ಸ್ಗಳು ಅಂತ ನೀವು ನನ್ನ ಕೇಳ್ಬೋದು. ಆ್ಯಕ್ಚುಲಿ ಈ ಒಂದು ಅಪ್ಡೇಟಲ್ಲಿ ಯಾವುದೇ ಒಂದು ಹೊಸ ಫೀಚರ್ಸ್ಗಳು ನಿಮಗೆ ಸಿಗೋದಿಲ್ಲ. ಇಲ್ಲಿ ಅವರು ಕೊಟ್ಟಿದ್ದಾರೆ, ದಿಸ್ ಅಪ್ಡೇಟ್ ಪ್ರೊವೈಡ್ಸ್ ಇಂಪಾರ್ಟೆಂಟ್ ಬಗ್ ಫಿಕ್ಸಸ್ ಅಂತ. ಸೊ ನಿಮ್ಮ ಒಂದು ಐಫೋನಲ್ಲಿ ಕೆಲವೊಂದಷ್ಟು ಇಶ್ಯೂಸ್ಗಳಾಗ್ತಾ ಇರುತ್ತೆ. ಲೈಕ್ ಯಾವುದೋ ಒಂದು ಆ್ಯಪ್ ಓಪನ್ ಮಾಡಿದ್ರೆ ಅದು ಕರೆಕ್ಟಾಗಿ ಓಪನ್ ಆಗೋದಿಲ್ಲ, ಟೈಮ್ ತೊಗೊಳ್ಳೋದು, ಇನ್ನೊಂದಾಗೋದು ಮತ್ತೊಂದಾಗೋದು. ಸೊ ಆಮೇಲೆ ಲ್ಯಾಗ್ ಆಗೋದು. ನಿಮ್ಮ ಒಂದು ಐಫೋನು ಈ ಥರ ಹಿಂಗೆ ನೀವು ಸ್ಕ್ರೋಲ್ ಮಾಡಿದಾಗ, ಸ್ವೈಪ್ ಮಾಡಿದಾಗ ಇದೆಲ್ಲ ಲ್ಯಾಗ್ ಆಗೋದು. ಈ ಥರದೊಂದು ಪ್ರಾಬ್ಲಮ್ನ ಅವರು ಸಾಲ್ವ್ ಮಾಡಿದ್ದಾರೆ. ಆಯಿತಾ, ಈ ಒಂದು ಇಶ್ಯೂನ ಕಮ್ಮಿ ಮಾಡಿದ್ದಾರೆ ಈ ಒಂದು ಅಪ್ಡೇಟಲ್ಲಿ. ಸೊ ಆ್ಯಂಡ್ ಅದೇ ಥರ ಸೆಕ್ಯೂರಿಟಿ ಅಪ್ಡೇಟ್ಸ್ನ ಮಾಡಿದ್ದಾರೆ. ಸೊ ನಿಮ್ಮೊಂದು ಐಫೋನಲ್ಲಿ ಕೆಲವೊಂದಷ್ಟು ಸೆಕ್ಯೂರಿಟಿನೂ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. ಇದರಿಂದ ನಿಮ್ಮೊಂದು ಐಫೋನ್ನ ಹ್ಯಾಕ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಕೆಲವೊಂದಷ್ಟು ಅಪ್ಡೇಟ್ಸ್ಗಳನ್ನ ಮಾಡ್ಕೊಂಡಿದ್ದಾರೆ ಅವರ ಒಂದು ಸಿಸ್ಟಮಲ್ಲಿ. ಇದರಿಂದ ಒಂದು ಪ್ರೊಟೆಕ್ಷನ್ ಸಿಗುತ್ತೆ ನಿಮ್ಮೊಂದು ಐಫೋನ್ಗೆ ಈ ಒಂದು ಅಪ್ಡೇಟ್ ಮಾಡ್ಕೊಳ್ಳೋ ಮುಖಾಂತರ. ಆ್ಯಂಡ್ ಅಡ್ರೆಸಸ್ ಆ್ಯನ್ ಇಶ್ಯೂ ದಟ್ ಮೇ ಪ್ರಿವೆಂಟ್ ಪ್ಲೇಬ್ಯಾಕ್ ಆಫ್ ಸಮ್ ಸ್ಟ್ರೀಮಿಂಗ್ ಕಂಟೆಂಟ್. ಸೊ ನೀವು ಕೆಲವೊಂದಷ್ಟು ಇದು ಒಂದು ಆ್ಯಪ್ಸ್ಗಳಿರ್ತವೆ. ಈಗ ನಿಮಗೆ ಯೂಟ್ಯೂಬ್ ಆಗ್ಬೋದು, ನೆಟ್ಫ್ಲಿಕ್ಸು, ಮತ್ತು ಇದೇ ಥರ ಹಾಟ್ಸ್ಟಾರ್ ಆಗ್ಬೋದು. ಈ ಥರದ್ದೊಂದು ಇದರಲ್ಲಿ ಸ್ಟ್ರೀಮಿಂಗ್ ಪ್ಲ್ಯಾಟ್ಫಾರ್ಮಲ್ಲಿ ನೀವು ವೀಡಿಯೋಸ್ಗಳನ್ನ ನೋಡ್ತಿದ್ದಾಗ ಕೆಲವೊಂದೊಂದು ಸಲ ನಿಮಗೆ ಅದು ಕರೆಕ್ಟಾಗಿ ಬರ್ತಿರಲಿಲ್ಲ, ಲ್ಯಾಗ್ ಆಗೋದು, ಇನ್ನೊಂದಾಗೋದು ಮತ್ತೊಂದಾಗೋದು, ಒಂಥರ ನೀಟಾಗಿ ಬರದೇ ಇರೋದು, ಈ ಥರದ್ದೆಲ್ಲ ಪ್ರಾಬ್ಲಮ್ ಆಗ್ತಾಯಿತ್ತು. ಅದನ್ನು ತುಂಬ ಜನಕ್ಕೆ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ಅದನ್ನು ಫಿಕ್ಸ್ ಮಾಡಿದ್ದಾರೆ ಈ ಒಂದು ಅಪ್ಡೇಟಲ್ಲಿ. ಅದನ್ನೇ ಅವರು ಇಲ್ಲಿ ನಮಗೆ ಕೊಟ್ಟಿರೋದು ಈ ಒಂದು ಅಪ್ಡೇಟಲ್ಲಿ. ಸೊ ಇದಿಷ್ಟು ಅಪ್ಡೇಟ್ಸ್ನ ಅವರು ಮಾಡಿದ್ದಾರೆ. ಅದು ಬಿಟ್ಟರೆ ನಿಮ್ಗೆ ಇಲ್ಲಿ ಐಫೋನಲ್ಲಿ ಈ ಅಪ್ಡೇಟ್ ಮಾಡೋದ್ರಿಂದ ನಿಮ್ಗೆ ಏನಾದರೂ ಹೊಸ ಫೀಚರ್ಸ್ ಸಿಗ್ತಾ ಅಂತಂದರೆ ಸದ್ಯಕ್ಕೇನೂ ಇಲ್ಲ. ಐಫೋನಲ್ಲಿ ಏನೇನು ಫೀಚರ್ಸ್ ಇದೆ ಅದೇ ಇದೆ. ಸೊ ನೆಕ್ಸ್ಟು ಬರೋ ಅಪ್ಡೇಟಲ್ಲಿ ಖಂಡಿತವಾಗ್ಲೂ ಫೀಚರ್ಸ್ಗಳನ್ನ ಕೊಡ್ತಾರೆ. ಇದು ನಿಮ್ಮ ಒಂದು ಐಫೋನಲ್ಲಿ ಆಗ್ತಿದ್ದಂಥ ಪ್ರಾಬ್ಲಮ್ಸ್ಗಳನ್ನ ಫಿಕ್ಸ್ ಮಾಡಿದ್ದಾರೆ. ಜೊತೆಗೆ ನಿಮ್ಮ ಒಂದು ಬ್ಯಾಟ್ರಿ ಪರ್ಫಾರ್ಮೆನ್ಸು ಕೂಡ ನಿಮಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ಈ ಒಂದು ಅಪ್ಡೇಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ಐಫೋನ್ಗೂ ಕೂಡ ಒಂದು ಸೆಕ್ಯೂರಿಟಿ ಸಿಗುತ್ತೆ. ಸೊ ಬೇಗ ಈ ಒಂದು ಸಾಫ್ಟ್ವೇರ್ನ ಎಲ್ಲರೂ ಕೂಡ ಅಪ್ಡೇಟ್ ಮಾಡ್ಕೊಳ್ಳಿ, ನೆಗ್ಲೆಕ್ಟ್ ಮಾಡಬೇಡಿ ಗೈಸ್.